ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಬೀಟ್ರೂಟ್ ಜ್ಯೂಸ್ ಕುಡಿಯೋ ಅಭ್ಯಾಸ, ಹಂಗಾಗಿ ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಅಭ್ಯಾಸ ಆಗ್ಬಿಟ್ಟು ಇವಾಗ ಬಿಡೋಕ್ಕೆ ಆಗ್ತಾಯಿಲ್ಲ. ಅದನ್ನು ಕುಡ್ಕೊಂಡು ಅದರ ನಂತರ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲಿಂದ ಬೆಳಗ್ಗೆನೇ ನಮ್ಮ ದುರ್ಗನಿಗೆ ಮೇಕಪ್ ಮಾಡಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಓಕೆ ಅಷ್ಟೇ, ಅಷ್ಟೊಂದೇನು ಓಕೆಯಾಗಿ ಬಂದಿರಲಿಲ್ಲ ಮೇಕಪ್ಪು. ಯಾವುದೇ ರೀತಿ ಪ್ರಾಡಕ್ಟ್ ಇರಲಿಲ್ಲ ಮೇಕಪ್ ಮಾಡೋಕ್ಕೆ ನನ್ನ ಹತ್ರ. ಹಂಗಾಗಿ ಸಿಂಪಲ್ಲಾಗಿ ಏನಿದೆ ಅದರಲ್ಲೇ ಮಾಡಿದೆ. ಬಾಕ್ಸ್ ಫೋಲ್ಡ್ ಮಾಡಿ ಸ್ಯಾರಿನ ಮೊದಲು ಇಟ್ಕೊಂಡೆ, ಆ ನಂತರ ಅವಳಿಗೆ ಮೇಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅವಳಿಗೆ ಮೇಕಪ್ ಮಾಡಿದ್ಮೇಲೆ ಅವಳು ಅಂತಲೇ ಅನ್ನಿಸ್ತಾ ಇರಲಿಲ್ಲ ಆ್ಯಕ್ಚುಲಿ. ಅದು ಒಂದಾಕು ಪಾಪ ಮೇಕಪ್ ಮಾಡೋಕ್ಕೆ ಮುಂಚೆನೇ ಹಿಂಗೆ ಕಾಣಿಸ್ತಾ ಇದ್ದಾಳೆ, ಮೇಕಪ್ ಆದಮೇಲೆ ಅವಳು ಅಂತ ಅನ್ನಿಸ್ತಾನೆ ಇಲ್ಲ. ಹಾಗಾಗಿ ಫೋಟೋನ ಆ್ಯಡ್ ಮಾಡಿಲ್ಲ, ಇಷ್ಟೇ ಆ್ಯಡ್ ಮಾಡಿರೋದು. ಬಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳು ಅಂತ ಅನ್ನಿಸ್ತಾ ಇರಲಿಲ್ಲ. ಮತ್ತು ನಮ್ಮ ಸೋಫಿ ಹೊರ್ಚಾಡ್ತಾಯಿದ್ಲು, ಅವಳ ಜೊತೆ ಸ್ವಲ್ಪ ಆಟಾಡಿಕೊಂಡು ಅವಳನ್ನು ಮುದ್ದು ಮಾಡಿಬಿಟ್ಟು ಕರ್ಕೊಂಡಿಲ್ವಲ್ಲ ಅಂಥೇಳಿ ಗಲಾಟೆ ಮಾಡ್ತಾಯಿದ್ಲು. ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಜಾಮ್ ರೆಡಿ ಮಾಡಿ ಇಟ್ಕೊಳ್ಳೋಣ, ಆವಾಗವಾಗ ಹೊಟ್ಟೆ ಹಸ್ದಾಗೆಲ್ಲ ಏನಾದರೂ ತಿನ್ಬೇಕನ್ನಿಸ್ದಾಗ ಬ್ರೆಡ್ ಇರುತ್ತೆ, ಅದಕ್ಕೆ ಹಾಕ್ಕೊಂಡು ತಿನ್ನೋಣ ಅಂಥೇಳಿ ಹೊರ್ಗಡೆಯಿಂದ ತಂದು ಯಾಕೆ ತಿನ್ನೋದು. ಆ್ಯಕ್ಚುಲಿ ಮನೆಯಲ್ಲಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಪೇರೆಂಟ್ಸು ಫ್ರೂಟ್ಸ್ ಜಾಮು ಮಕ್ಕಳಿಗೆ ಚಪಾತಿಗೆ ಎಲ್ಲದಕ್ಕೂ ಹಾಕ್ಕೊಟ್ಟಾಗ ಫ್ರೂಟ್ಸ್ ಆದರೆ ತಿನ್ನೋದಿಲ್ಲ ಒಂದೊಂದು ಮಕ್ಕಳು. ಆವಾಗ ಈ ಥರ ಜಾಮ್ ಮಾಡಿಬಿಟ್ಟು ಚಪಾತಿಗೆ, ಪೂರಿಗೆ ಆಗಲಿ, ಚಪಾತಿಗೆ ಆಗಲಿ, ರೊಟ್ಟಿಗೆ ಆಗಲಿ, ಈ ಥರ ಬ್ರೆಡ್ಡಿಗೆ ಅವಾಗವಾಗ ಏನಾದರೂ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಒಳ್ಳೆಯದಲ್ವ, ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಲ್ಲ ನಾವು ಮನೆಯಲ್ಲಿ ಕಲರ್ ಬರೋಕ್ಕೆ ಅಂತೇಳಿ. ನೋಡಿ ಮನೇಲಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಬಟ್ ಅದನ್ನು ಕೈ ಆಡಿಸ್ತಾನೆ ಇರಬೇಕು ಹಿಂಗೆ, ಅದನ್ನು ಬಿಡೋಂಗಿಲ್ಲ. ನೋಡಿ ಬರೀ ಮುಖ ತೊಳೆದಿದ್ದಷ್ಟೇ ಅಲ್ವಾ ನಾನು, ಹಾಗಾಗಿ ಜಾಸ್ತಿ ಫೇಸ್ ತೋರಿಸಿಲ್ಲ. ಅದರ ನಂತರ ನೋಡಿ ಇಷ್ಟು ರುಬ್ಕೊಂಡಿರ್ತೀನಲ್ಲ, ಸ್ವಲ್ಪ ರುಬ್ಕೊಳ್ಳುವಾಗ ವಾಟರ್ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಅದರಲ್ಲೇ ವಾಟರ್ ಇರುತ್ತೆ. ಈ ಏನು ಹೇಳ್ತಾರೆ, ಆರೆಂಜಲ್ಲಿ ಸ್ವಲ್ಪ ವಾಟರ್ ಜಾಸ್ತಿ ಇರುತ್ತೆ, ಹಾಗಾಗಿ ಆ್ಯಡ್ ಮಾಡೋದು ಬೇಡ. ಬೇಕು ಅಂತಂದರೆ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕು. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೆ ರುಬ್ಕೊಳ್ಳೋಕ್ಕೋಸ್ಕರ, ಹಾಗಾಗಿ ಅದು ಅಷ್ಟೊಂದು ನೀರಾಗಿದೆ. ಅಷ್ಟೊಂದು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೀವು. ಅದು ಅದಕ್ಕೆ ಬರೋವರೆಗೆ ನಾವು ಸ್ಪೂನಲ್ಲಿ ಹಿಂಗೆ ಮಾಡ್ತಾನೆ ಇರಬೇಕು ಅದನ್ನು, ಇಲ್ಲ ಅಂದರೆ ತಳ ಸೀದೋಗ್ಬಿಡುತ್ತೆ. ಸೀದ್ರೆ ಚೆನ್ನಾಗಿರಲ್ಲ. ನೋಡಿ ನಮ್ಮದು ಸೀದ್ಕೊಂಡಿಲ್ಲ, ಇಡೀ ಅದನ್ನು ಅದಕ್ಕೆ ಬರೋವರೆಗೂ ಅದನ್ನು ನೀಟಾಗಿ ಕೈ ಆಡಿಸಿ ನೀಟಾಗಿ ಹಾಕ್ಬಿಟ್ಟು ಅದನ್ನು ಕಂಟೈನರಲ್ಲಿ ಹಾಕಿ ಎತ್ತಿಟ್ಬಿಟ್ಟು ಅದರ ನಂತರ ನಾನು ಒಂದು ಬ್ರೆಡ್ಗೆ ಹಾಕ್ಕೊಂಡು ತಿಂದ್ಕೊಂಡು ಎದುರುಗಡೆ ಬಂದರೆ ಹೊರಗಡೆ ತಿನ್ನೋಣ ಅಂತ ಬಂದೆ. ಅಷ್ಟರಲ್ಲಿ ಸ್ಕೂಲ್ ಮಕ್ಕಳು ರಜೆ ಕೊಟ್ಟಿದ್ರಲ್ಲ, ಹಾಗಾಗಿ ಎಲ್ಲರೂ ನೋಡಿ ಆಟ ಆಡ್ತಾಯಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಂಡು ಫ್ರೆಂಡ್ ಮನೆ ಹತ್ರ ಹೊರಟೆ. ಅವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಇಲ್ಲಿ ಬಂದರೆ ಇಲ್ಲಿ ಚೆಸ್ ಆಡ್ತಾ ಕೂತಿದ್ರು. ಇವ್ರ ಜೊತೆ ಮಾತಾಡಿಕೊಂಡು ಹಂಗೆ ನಾನು ಹೊರಗಡೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಹೊರಗಡೆಗೆ ಹೋಗಿ ಅಲ್ಲಿ ಸ್ವಲ್ಪ ಟ್ರೈಪಾಡ್ ಎಲ್ಲ ತೊಗೊಳ್ಳೋದಿತ್ತು, ಆಗಲಿಲ್ಲ ತೊಗೊಳ್ಳಿಲ್ಲ. ಬ್ಲೂಟೂತ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಇಷ್ಟ ಆಯಿತು. ಬಟ್ ಅವಶ್ಯಕತೆ ಇಲ್ಲ ಅನ್ನೋದಕ್ಕೋಸ್ಕರ ತಗೊಳ್ಳಿಲ್ಲ. ಅದನ್ನು ಮುಗಿಸ್ಕೊಂಡು ಅದನ್ನು ನೋಡಿಕೊಂಡು ಹಂಗೆ ಫೋರಮ್ ಮಾಲಿಗೆ ಬಂದ್ವಿ. ಫೋರಮ್ ಮಾಲಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ಪಾಪುಗೆ ಬಟ್ಟೆ ತೊಗೊಳ್ಳೋದಿತ್ತು ನಮ್ಮ ಸಿಸ್ಟರ್ ಪಾಪುಗೆ, ಹಂಗಾಗಿ ಅದನ್ನು ತೊಗೊಂಡು ಅದರ ನಂತರ ನಮ್ಮ ಲಿಪ್ಸ್ಟಿಕ್ ನೋಡೋಣ ಅಂತ ಹೇಳಿಬಿಟ್ಟು ಲಿಪ್ಸ್ಟಿಕ್ ನೋಡ್ತಾ ಇದ್ದಾಳೆ. ನೋಡಿ ಲಿಪ್ಸ್ಟಿಕ್ ನೋಡ್ತಾ ಇದ್ದಾಳೆ. ಆ್ಯಕ್ಚುಲಿ ಅವಳಿಗೆ ಯಾವುದು ಇಷ್ಟ ಆಗ್ತಾಯಿಲ್ಲ, ತುಂಬ ಡಾರ್ಕ್ ಕಲರಲ್ಲಿ ಹುಡುಕ್ತಾ ಇದ್ದಾಳೆ ಅವಳು. ಹಂಗಾಡಿ ಒಂದೆರಡು ತೊಗೊಂಡ್ಲು, ಆದರೆ ತುಂಬ ಟ್ರೈ ಮಾಡಿದ್ಲು. ಹಾಕಿರೋ ಲಿಪ್ಸ್ಟಿಕ್ ರಿಮೂವ್ ಮಾಡ್ತಾಯಿದ್ದಾಳೆ. ರಿಮೂವ್ ಮಾಡಿ ಅದರ ನಂತರ ಅದನ್ನು ಹಾಕಿ ನೋಡೋಣ ಅಂತೇಳಿ ಹಾಕ್ತಾಯಿದ್ದಾಳೆ. ಅವಳಿಗೆ ಯಾವುದು ಅಷ್ಟು ಇಷ್ಟ ಆಗ್ತಾಯಿಲ್ಲ. ಅವಳು ಯಾವುದೋ ಬೇರೆ ತೊಗೊಂಡಿದ್ಲಂತೆ ಸ್ಟಾರ್ಟಿಂಗು, ಇಲ್ಲೇ ತೊಗೊಂಡಿದ್ದು, ಹಾಗಾಗಿ ಅವಳಿಗೆ ನೇಮ್ ಮರ್ತೋಗಿದೆ ಯಾವ ಕಂಪ್ನಿ ತೊಗೊಂಡಿದ್ದೆ ಅಂತ. ಇವಾಗ ನೋಡ್ತಾ ಇದ್ದಾಳೆ, ಯಾವುದು ಅಷ್ಟು ಸೆಟ್ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಇದೊಂದು ಓಕೆ ಅನ್ನಿಸ್ತು ನನಗೆ, ಬಟ್ ಅವಳಿಗೇನೋ ಡಾರ್ಕ್ ಅನ್ನಿಸ್ತಂತೆ, ಹಾಗಾಗಿ ಬೇಡ ಅಂತ ಹೇಳಿದ್ಲು. ಅದನ್ನು ಬೇರೆ ಯಾವುದೋ ತೊಗೊಂಡ್ಲು, ಇನ್ನೊಂದೆರಡು ಮರ್ಚ್ ಮಾಡಿ ಹಾಕೋತೀನಿ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ತುಂಬ ಟೈಮ್, ಆ್ಯಕ್ಚುಲಿ ಅವಳು ತುಂಬ ಟೈಮ್ ಒಂದು ಲಿಪ್ಸ್ಟಿಕ್ ತೊಗೊಳೋಕೆ ತುಂಬ ಟೈಮ್
ತುಂಬ ಟೈಮ್ ತೊಗೊಂಡಿದ್ದಾಳೆ ನೋಡಿ. ಎಲ್ಲ ಮೇಕಪ್ ಐಟಮ್ ನೋಡ್ತಾಯಿದ್ರೆ ಎಷ್ಟು ಖುಷಿ ಆಗುತ್ತೆ. ಇವಾಗಂತೂ ಬ್ಯೂಟಿಷಿಯನ್ ಕೋರ್ಸ್ ಕಲ್ತ್ಬಿಟ್ಟು ಎಲ್ಲಿಗೆ ಹೋದ್ರೂ ಮೇಕಪ್ ಐಟಮ್ ನೋಡ್ತಾ ಇರ್ತೀನಿ, ಏನು ಸಿಗುತ್ತೆ ಅಂತ ಹೇಳಿ. ಯಾವುದ್ಯಾವುದಿದೆ, ಒಳ್ಳೆ ಪ್ರಾಡಕ್ಟ್ ಯಾವುದಿದೆ, ಯಾವ ಥರ ಇದೆ, ಡೆಮೋ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀನಿ, ಎಲ್ಲ ಕಡೆ ಚೆಕ್ ಮಾಡ್ತಾ ಇರ್ತೀನಿ. ಹಂಗೆ ನೋಡಿಕೊಂಡು ಬಟ್ಟೆ ಶಾಪ್ ಮಾಡಿಕೊಂಡು ಅದ್ರ ನಂತರ ಮೇಲ್ಗಡೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಏನಾದರೂ ತಿನ್ನಬೇಕು ಅಂತ. ಅಷ್ಟರಲ್ಲಿ ಟೈಮ್ ಆಗಿತ್ತು, ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ಹೋಗಿ ಬರೋಣ ಮೇಲ್ಗಡೆಗೆ ಅಂತ ಹೇಳಿ ಹೊರಟ್ವಿ. ಅಲ್ಲೂ ಕೂಡ ಚೆಕ್ ಮಾಡಿದ್ಲು, ಅಲ್ಲೊಂದೆರಡು ಕಡೆ ನೋಡೋಣ ಅಂತ ಹೇಳ್ಬಿಟ್ಟು. ಅದು ಯಾಕೋ ಇಷ್ಟ ಆಗಲಿಲ್ಲ ಅವಳಿಗೆ. ಆಮೇಲೆ ಆ ಹುಡುಗಿ ಹಾಕ್ಕೊಂಡಿರೋದು ನೋಡಿ ಅದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದೆರಡು ಕಲರ್ ತಗೊಂಡ್ಲು. ನೋಡಿ ಇದೇನು ಇಷ್ಟ ಆಗಲಿಲ್ಲ ನನಗೆ. ನಾನು ಕೇಳಿದ್ಲು, ನನಗೇನು ಇಷ್ಟ ಆಗಲಿಲ್ಲ. ಆಮೇಲಿಂದ ಬೇರೆ ಯಾವುದೋ ತೊಗೊಂಡ್ಲ ಹುಡುಗಿ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮರ್ಜ್ ಮಾಡಿ ಹಾಕಿರೋದು ಹುಡುಗಿ, ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಅದನ್ನೇ ತೊಗೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡ್ಲು. ಹಾಕಿ ನೋಡಿದೆ ಅಂತೂ ತೊಗೊಳೋದಿಲ್ಲ ಅವಳು. ಅದು ಎಷ್ಟು ಸರಿ ಆದರೂ ಪರವಾಗಿಲ್ಲ, ಅದಕ್ಕೋಸ್ಕರ ತುಂಬ ಟೈಮ್ ಕೊಡ್ತಾಳೆ. ಹಾಕಿ ನೋಡಿಬಿಟ್ಟು ಟ್ರಯಲ್ನ ಆಮೇಲಿಂದ ತೊಗೊಂಡ್ಲು. ಅದನ್ನು ಮುಗಿಸ್ಕೊಂಡು ಮೇಲ್ಗಡೆ ಹೋಗೋಣ ಅಂತೇಳಿ ಮೇಲ್ಗಡೆಗೆ ಹೋಗ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಹೋದ್ವಿ. ನನಗೊಂದು ಲಿಪ್ ಬಾಮ್ ಬೇಕಾಗಿತ್ತು, ಹಂಗಾಗಿ ಹುಡುಕ್ತಾ ಇದ್ದೆ. ಲಿಪ್ ಬಾಮು ನಮ್ಮದು ಖಾಲಿ ಆಗಿತ್ತು, ನಮ್ಮಲ್ಲಿ ತಂದಿತ್ತು, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಅದಕ್ಕೆ ನೋಡಿದೆ ಶುಗರ್ ಅವ್ರದ್ದೊಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅಲ್ಲಿಂದ ತೊಗೊಂಡೆ. ಮೇಲ್ಗಡೆಗೆ ಏನಾದರೂ ತಿನ್ನೋಣ, ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹಂಗೆ ಬುಕ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ವೆಯ್ಟ್ ಮಾಡಿದ್ದು ಒಂದು 10 ನಿಮಿಷ ತೊಗೋತಾರೆ ಕೊಡೋಕ್ಕೆ. 10 ನಿಮಿಷ 5 ನಿಮಿಷದಲ್ಲಿ ಬರುತ್ತೆ. ಅದರ ನಂತರ ತೊಗೊಂಡು ಏನು ಬುಕ್ ಮಾಡಿದ್ವಿ ಅಂತ ಕನ್ಫ್ಯೂಸ್ ಆಗೋಯ್ತು. ಆಮೇಲಿಂದ ಸರಿ ಆಯಿತು ಅಂತ ಹೇಳಿ ಬುಕ್ ಮಾಡ್ಕೊಂಡು ಕೂತಿದ್ವಿ. ಒಂದು 5 ನಿಮಿಷ ವೆಯ್ಟ್ ಮಾಡ್ಕೊಂಡು ಆಮೇಲೆ ರೆಡಿಯಾಗಿತ್ತು, ಹೋಗಿ ತೊಗೊಬಂದ್ಬಿಟ್ಟು ಅದನ್ನು ತಿನ್ಕೊಂಡು. ಆ್ಯಕ್ಚುಲಿ ಹಿಂಗೆ ಹೋದಾಗ ತಿನ್ನಬಾರ್ದು ಅಂತ ಅನ್ಕೋತೀನಿ, ಬಟ್ ಏನು ಮಾಡೋಕ್ಕಾಗುತ್ತೆ, ಹೊಟ್ಟೆ ಹಸ್ದಾಗ ತಿನ್ನಬೇಕು ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಏನಾದರೂ ತಿನ್ಬಿಡೋಣ ಅಂತ ಹೇಳಿ ತಿಂತೀನಿ. ಊಟ ತಿನ್ಬೇಕು. ಆ್ಯಕ್ಚುಲಿ ತಿನ್ನಬೇಕು ಅಂತ ಅನಿಸ್ದಾಗ ಊಟ ತಿಂದರೆ ಒಳ್ಳೆಯದು, ಬಟ್ ಊಟಕ್ಕೆ ಹೋಗಲ್ಲ, ಯಾವಾಗಲೂ ಸ್ನ್ಯಾಕ್ಸ್ಗೆ ಹೋಗೋದು ಜಾಸ್ತಿ ನಾವು. ಊಟ ಏನು ಮನೆಯಲ್ಲಿ ತಿಂತಾ ಇರ್ತೀವಲ್ಲ, ಹಾಗಾಗಿ ಮನೇಲಿ ಏನು ಸ್ನ್ಯಾಕ್ಸ್ ಮಾಡ್ಕೊಳ್ಳಲ್ವಲ್ಲ ಅನ್ನೋ ಕಾರಣಕ್ಕೆ ಸೋಂಬೇರಿಗಳು ಮೊದಲೇ ನಾವು. ಆ ಕಾರಣಕ್ಕೆ ಹೊರಗಡೆ ಹೋದಾಗ ಜಾಸ್ತಿ ಸ್ನ್ಯಾಕ್ಸ್ ಐಟಮ್ ತೊಗೊಂಡು ಏನು ತಿನ್ನಬೇಕು ಅನಿಸುತ್ತಾ ಎಲ್ಲ ತಿಂದ್ಬಿಟ್ಟು ಬರ್ತೀವಿ. ಅವಳು ತಿಂತಾ ಇದ್ದಾಳೆ ನೋಡಿ. ಇದು ಆ್ಯಕ್ಚುಲಿ ನನಗೇನೋ ಇಷ್ಟ ಆಗಲಿಲ್ಲ, ಅವಳು ತಿಂತಾ ಇರೋದು. ಕೋಕ್ ತುಂಬ ಇಷ್ಟ ಆಯಿತು. ಅವ್ರು ಕೊಟ್ಟಿದ್ದು ಕೂಲ್ ಡ್ರಿಂಕ್ಸ್ ಎಷ್ಟು ಚೆನ್ನಾಗಿತ್ತಂದರೆ ಕೋಕು. ನಾನು ಆ್ಯಕ್ಚುಲಿ ತೊಗೊಳ್ಳೋದೇ ಇಲ್ಲ ಕೋಕ್ನ, ಎಲ್ಲೇ ಹೋದರೂ ತೊಗೊಳ್ಳಲ್ಲ ನಾನು. ಅಲ್ಲಿ ಕೊಟ್ಟಿದ್ರಲ್ಲ ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ನಾನೇ ಒಂದು ಅರ್ಧ ಮುಕ್ಕಾಲು ಕುಡಿದೆ, ಅಷ್ಟು ಇಷ್ಟ ಆಯಿತು ನನಗೆ. ಅದನ್ನು ತಿಂದ್ಕೊಂಡು ಆಮೇಲಿಂದ ಮತ್ತೆ ವಾಪಸ್ ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆಗೆ ಬಂದ್ವಿ. ಹಾಗೆ ಒಂದಷ್ಟು ಶಾಪಿಂಗ್ ಎಲ್ಲ ಮುಗ್ದಿತ್ತು, ಅದೆಲ್ಲ ಲಗೇಜ್ ಎಲ್ಲ ಎತ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಬರ್ತಾಯಿದ್ವಿ. ನೋಡಿ ಎಲ್ಲದನ್ನು ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆದರೆ ಹೋಗ್ಬಿಟ್ರೆ ಆಚೆ ಬರೋಕ್ಕೇ ಹೋಗೋಣ, ಇನ್ನೂ ಸ್ವಲ್ಪ ಟೈಮ್ ನೋಡೋಣ, ಇನ್ನೂ ಏನಾದರೂ ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ ಫೋರಮ್ ಮಾಲ್ಗೆ ಹೋದರೆ. ಹಂಗಾಗಿ ತುಂಬ ಲೇಟ್ ಆಯಿತು. ನಾವು ಅಲ್ಲಿಂದ ಹೊರಡೋದೆ 5:30 6 ಆಗಿತ್ತು ಅಂತ ಅನ್ಕೋತೀನಿ ಮೋಸ್ಟ್ಲಿ. ನಾವು ಹೋಗಿದ್ದು ಅಲ್ಲಿಗೆ ಮಧ್ಯಾಹ್ನ ಹೋಗಿರೋದು ನಾವು. 12:30ಗೆ ಹೋಗಿದ್ದಕ್ಕೆ 5:30 to 6 o'clockವರೆಗೂ ಅಲ್ಲೇ ತುಂಬ ಶಾಪಿಂಗ್ ಮಾಡೋದಕ್ಕೋಸ್ಕರ ತುಂಬ ಟೈಮ್ ತಗೊಂಡ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾನು ಅಪ್ಪು ಇಬ್ಬರೂ ಹೊರಗಡೆ ಹೊರಟ್ವಿ. ನೋಡಿ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಔಟ್ಸೈಡ್ ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡೋಕ್ಕೆ, ಖುಷಿ ಆಗುತ್ತೆ. ಅದನ್ನು ಮುಗಿಸ್ಕೊಂಡು ತ್ರಿವೇಣಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೈಸೂರು ತ್ರಿವೇಣಿ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದ್ವಿ.
ಆ್ಯಕ್ಚುಲಿ ಮೊನ್ನೆ ಆವಾಗಲೂ ನಾವು ತುಂಬ ನೋಡಿದ್ವಿ, 9 o'clock ಆಗಿತ್ತು ಅಂತ. ಆವಾಗ ಸ್ವಿಗ್ಗಿನಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ವಿ. ಸ್ವಿಗ್ಗಿಲಿ ಸಿಗಲಿಲ್ಲ, ಆ್ಯಕ್ಚುಲಿ ಇದು ಕ್ಲೋಸ್ ಆಗಿತ್ತು 9 o'clock. ನಂತರ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಹುಡುಗಿನ ಕೇಳಿದೆ, 9 o'clock ಕ್ಲೋಸ್ ಆಗಿರುತ್ತಾ ಏನು, ನಮಗೆ ಸಿಗಲಿಲ್ಲ ಮೊನ್ನೆ ಆನ್ಲೈನ್ ಬುಕ್ ಮಾಡಿದಾಗ ಅಂತ ಹೇಳಿ. ಇಲ್ಲ, ಇದು ಹೊಸ್ದಾಗಿ ಓಪನ್ ಆಗಿದೆ ಅಂತ ಹೇಳಿದ್ರು. ಹೌದಾ, ಸರಿ ಆಯಿತು ಅಂತೇಳಿ. ಇದು ಅಶೋಕ ರೋಡಲ್ಲಿ ಓಪನ್ ಆಗಿದೆ. ಅಗ್ರಹಾರದಲ್ಲಿ ಓಪನ್ ಆಗಿರೋದು 9:30 10 o'clock ಇರುತ್ತೆ ಮೇಡಮ್, ಸಿಗುತ್ತೆ ಏನಿಲ್ಲ ಅಂತ ಹೇಳಿದ್ರು. ಹೌದಾ ಅಂತೇಳಿ. ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮ್. ಆ್ಯಕ್ಚುಲಿ ಐಸ್ ಕ್ರೀಮ್ ಬುಕ್ ಮಾಡ್ಕೊಂಡ್ವಿ. ತ್ರಿವೇಣಿ ಸಂಗಮ ಐಸ್ ಕ್ರೀಮ್ ಅದು ನಾವು ಬುಕ್ ಮಾಡ್ಕೊಂಡಿದ್ದು. ಹಾಗಾಗಿ ಅದನ್ನು ಬುಕ್ ಮಾಡಿಕೊಂಡು 150 180 ಇತ್ತು. ಚೆನ್ನಾಗಿತ್ತು ಆ್ಯಕ್ಚುಲಿ. ನೋಡಿ, ಮೆನುನಲ್ಲಿ ನೋಡ್ತಾ ಇದ್ದಾಳೆ ಇನ್ನು ನೋಡು. ನಾನು ಬುಕ್ ಮಾಡಿಬಿಟ್ಟು ಬಂದು ಕೂತ್ಕೊಂಡೆ ಆಲ್ರೆಡಿ, ನನಗೆ ಮುಂಚೆನೇ ಗೊತ್ತಿತ್ತಲ್ಲ, ಹಂಗಾಗಿ ಮೆನು ನೋಡೋ ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ಬುಕ್ ಮಾಡ್ಕೊಂಡು ಬಂದೆ ನಾನು. ಅವಳು ನೋಡ್ತಾ ಇದ್ಲು. ಹಾಗೆ ಒಂದು ಫೋಟೋಸ್ ತೋರಿಸ್ಬಿಡೋಣ ಎಲ್ಲರಿಗೂ, ಯಾರಿಗಾದರೂ ಬೇಕಿದ್ದರೆ ಸ್ವಿಗ್ಗಿನಲ್ಲಿ ಬುಕ್ ಮಾಡ್ಕೊಳ್ಳಿ. ಇದು ಅಶೋಕ ರೋಡಲ್ಲಿ ಹೊಸ್ದಾಗಿ ಓಪನ್ ಆಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಗುಲಾಬ್ ಜಾಮೂನು ಮತ್ತು ಕ್ಯಾರೆಟ್ ಹಲ್ವಾ ಎಲ್ಲದನ್ನು ಆ್ಯಡ್ ಮಾಡ್ತಾರೆ. ಚಿಯಾ ಸೀಡ್ಸ್ ಎಲ್ಲ ಹಾಕಿರ್ತಾರೆ. ಸಬ್ಜಾ ಸೀಡ್ಸು ಚಿಯಾ ಸೀಡ್ಸು ನನಗೆ ಮರ್ತೋಯ್ತು, ಹಾಕಿರ್ತಾರೆ. ಆ್ಯಕ್ಚುಲಿ ನೋಡಿ, ಕ್ಯಾರೆಟ್ ಹಲ್ವಾ ಮತ್ತು ಗುಲಾಬ್ ಜಾಮೂನ್ ಹಾಕಿದ್ದಾರೆ. ಐಸ್ ಕ್ರೀಮ್ ಹಾಕ್ತಾರೆ, ಅದ್ರ ಮೇಲ್ಗಡೆಗೆ ಸಬ್ಜಾ ಸೀಡ್ಸ್ ಕೂಡ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಐಸ್ ಕ್ರೀಮ್ ತಿಂದ್ಕೊಂಡು ಇಬ್ಬರು ಕೂಡ ಒಂದೇ ಐಸ್ ಕ್ರೀಮ್ ಸಾಕು ಅಂತ ಹೇಳಿ 2-3 ಬುಕ್ ಮಾಡಲಿಲ್ಲ. ನಾನು ತಿನ್ನಲ್ಲ ತುಂಬ, ಹಂಗಾಗಿ ಒಂದೇ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನಾದ್ಲು. ಬೇರೆ ಏನು ಬುಕ್ ಮಾಡಲಿಲ್ಲ ಅಪ್ಪು. ಅದನ್ನು ತಿಂದ್ಕೊಂಡು ಇಬ್ಬರೂ. ಹುಡುಗಿ ಹತ್ರ ಸ್ವಲ್ಪ ಟೈಮ್ ಮಾತಾಡಿದೆ. ಆ್ಯಕ್ಚುಲಿ ಅವರು ಇವಾಗ ಓಪನ್ ಆಗಿದೆ ಅಂತ ಹೇಳಿದ್ರಲ್ವ, ಹಂಗಾಗಿ ಇವಾಗಲೂ ಕೂಡ ಇಲ್ಲೂ ಕೂಡ ಓಪನ್ ಇರುತ್ತಾ ಏನು, 10ವರೆಗೆ ಓಪನ್ ಇರುತ್ತಾ, 9ವರೆಗೆ, ಅಥವಾ ಆನ್ಲೈನ್ ಏನಾದರೂ ಬುಕ್ ಮಾಡಿದ್ರೆ ಸ್ವಿಗ್ಗಿನಲ್ಲಿ ನೀವೇ ಕಳಿಸ್ಕೊಡ್ತೀರಾ ಅಥವಾ ನಾವೇ ಬುಕ್ ಮಾಡಬೇಕಾ, ನಿಮಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಬುಕ್ ಮಾಡ್ಬೋದಾ ಅಂತೆಲ್ಲ ಕೇಳಿದೆ. ಅವರು ಡೈರೆಕ್ಟಾಗಿ ನಮಗೆ ಕಾಲ್ ಮಾಡಿಬಿಟ್ಟು ಬುಕ್ ಮಾಡಿ, ನಾವು ಸ್ವಿಗ್ಗಿನಲ್ಲಿ ಕಳಿಸ್ಕೊಡ್ತೀವಿ, ನಾವೇ ಬೇಕಿದ್ದರೆ ನಿಮ್ಮ ಅಡ್ರೆಸ್ ಹೇಳಿದ್ರೆ ಅಂತ ಹೇಳಿದ್ರು. ಹೌದಾ ಅಂತೇಳಿ ಅವ್ರ ಹತ್ರ ಮಾತಾಡಿಕೊಂಡು ಅಲ್ಲಿಂದ ಐಸ್ ಕ್ರೀಮ್ ತಿಂದ್ಕೊಂಡು ಇಬ್ಬರೂ. ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ ಐಸ್ ಕ್ರೀಮು. ನಾನು ಸಾಮಾನ್ಯ ಜಾಸ್ತಿ ತಿನ್ನಲ್ಲ ಈಗ ಹೊರಗಡೆ ಫುಡ್ಡು. ಮೊದಲು ತುಂಬ ತಿಂತಾಯಿದ್ದೆ, ಇವಾಗಲೂ ತಿನ್ನಲ್ಲ ಅಂತಲ್ಲ, ಬಟ್ ತೊಗೊಂಡ್ರೂ ನಾನು ಲೈಟಾಗಿ ಸ್ವಲ್ಪ ಮಾತ್ರ ತಿಂತೀನಿ ಅಷ್ಟೇ. ಅದನ್ನು ತಿಂದ್ಕೊಂಡು ನೋಡಿ, ಈ ಥರ ಇದೆ ಅಲ್ಲಿ ಮೆನು, ಐಸ್ ಕ್ರೀಮ್ ಮೆನು. ನಿಮ್ಗೆ ಯಾವುದೇ ಬೇಕಂದ್ರೂ ಬುಕ್ ಮಾಡ್ಕೋಬೋದು ನೀವು. ಅದನ್ನು ತಿಂದ್ಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ಬ್ಲಾಗ್ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಚೆಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್, ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಾಳಿನ ಬ್ಲಾಗಲ್ಲಿ ಸಿಗುವ. ಹಾಗೆ ಒಂದು 4 ಫೋಟೋಸ್ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ನೋಡಿ ಖುಷಿ ಪಡಿ. ಥ್ಯಾಂಕ್ ಯು ಎವ್ರಿ ಒನ್. ನಾಳಿನ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.